ಬನ್ನಿ ಹೋಗೋಣ. ಎಷ್ಟು ಕ್ಯಾಬ್ ಬುಕ್ ಮಾಡು, ಇದು ಫ್ಯೂಚರ್ಗೆ, ಮ್ಯೂಸಿಯಂ ಫ್ಯೂಚರ್ಗೆ. ಇನ್ನೊಂದು ಕ್ಯಾಬು ನಾನು ಮತ್ತೆ ಮೈಲ್ ಬಿಗ್ ಹಾಕ್ಬಾ. ಅಲಾ ಟ್ಯಾಕ್ಸಿ ಅಂತ ಮಾಡಿದ್ರೆ ಕಮ್ಮಿ ನೋಡಿ, ವ್ಯತ್ಯಾಸ ಎಷ್ಟಿದೆ. ಓಕೆ, ಈಗ 16 ಇಂದ 20 ದಿರಮ್ಸು. ಅದೇ ಕಂಫರ್ಟ್ ತೊಗೊಂಡ್ರೆ 24 ಇಂದ 30. ಹಾಲಾ ಅಂದರೆ ಯಾವ್ದು ಗೊತ್ತಾ, ಈ ಟೊಯೇಟಾ ಆ ಥರ ಎಲ್ಲ. ಕಂಫರ್ಟ್ ಅಂದರೆ ಲೆಕ್ಸಸ್ಸು, ಟೆಸ್ಲಾ ಆ ಥರ. ಎಕ್ಸಿಕ್ಯೂಟಿವ್ ಅಂದರೆ ಇನ್ಯಾವ ಕಾರ್ ಇರ್ಬೋದು. ಎಲ್ಲೋದ್ರೂ ಇದೊಂದು ಲೈಫ್ ಸೇವರ್ ನಮಗೆ. ಪ್ರೋಟೀನ್ ಬಾರ್ ತಿನ್ಬಿಟ್ರೆ ಹೊಟ್ಟೆ ತುಂಬುತ್ತೆ, ಅದಾದಮೇಲೆ ಹೋಗೋದು. ಇದನ್ನು ಮಂಜುನಾಥ್ ಅವ್ರ ಜೊತೆ ಶೇರ್ ಮಾಡ್ತೀನಿ. ಒಂದು ಬೈಟ್ ತಿನ್ನೋ, ಶೇರ್ ಫೈನಾನ್ಷಿಯಲಿ ಕರೆಕ್ಟಾಗಿರೋ. ಒಂದು ಬೈಟ್ ತಿನ್ನೋ, ಬೇಡ. ಅಯ್ಯೋ, ಮ್ಯೂಸಿಯಂ ಆಫ್ ದ ಫ್ಯೂಚರ್ ಬಂದಿದ್ದೀವಿ. ಪ್ರಾಬಬ್ಲಿ ಒಳಗೆ ಹೋಗಲ್ಲ, ನಮಗೆ ಇಂಟ್ರೆಸ್ಟಿಂಗ್ ಏನಿಲ್ಲ ಅಂತ 100% ಗೊತ್ತು. ಬಿಕಾಸ್ ನಾವು ಲಾಸ್ಟ್ ಟೈಮ್ ಹೋಗಿದ್ವಿ. ಇವ್ರಿಗೂ ಏನು ನೋಡಬೇಕು ಅಂತ ಇಷ್ಟ ಇಲ್ಲ. ಮ್ಯೂಸಿಯಮ್ ಎಲ್ಲ ನಾಟ್ ಅನ್ ಅಟ್ರಾಕ್ಷನ್ ಪ್ಲೇಸ್ ನಮಗೆ, ಅದಕ್ಕೆ ಗೊತ್ತಿಲ್ಲ. ನೋಡೋಣ, ಅಲ್ಲಿವರೆಗೂ ಹೋಗ್ಬಿಟ್ಟು ಡಿಸ್ಕಸ್ ಮಾಡಿ ಇಷ್ಟ ಇದ್ದರೆ ಹೋಗೋದು, ಇಲ್ಲಾಂದರೆ ಹೋಗಲ್ಲ ಅಷ್ಟೇ. ಮ್ಯೂಸಿಯಮ್ ಆಫ್ ದ ಫ್ಯೂಚರಲ್ಲಿ ನೀರು ಆಟೋಮೆಟಿಕ್ ಏನಿದೆಲ್ಲ ಏನು ಹೊಸತನ ನಮಗೆ ಏನು ಕಾಣಿಸ್ತಾ ಇಲ್ಲ. ನಮ್ಮದ್ರಲ್ಲಿ ಅದೇ ಬಟನ್ ಡಿಜಿಟಲೈಸ್ಡ್ ಗುರುತಿ ಹೇಳ್ಕೊಟ್ಟಿದ್ದು. ಬ್ಯಾಕ್ ಗ್ರೌಂಡಲ್ಲಿ ಹೇಳ್ಕೊಟ್ರು ಮುಂದಕ್ಕೆ ತರ್ತೀಯ ನನ್ನ. ನೋಡಿ ಎಷ್ಟು ಮುಂದಕ್ಕೆ ತಂದಿದ್ದೀನಿ. ಲಾಕ್ ಮಾಡ್ಬಿಡು, ಮಂದಿರ ಕೊಡು, ಲಾಕ್ ಮಾಡ್ಕೊಂಡ್ಬರ್ಲಿ. ಅಲ್ಲಿ ನೋಡೋಣ, ನಾಯಿ ಬಂದಿದ್ದ ಕಡೆ ಎಲ್ಲ ತಿನ್ನೋದು ಉಂಡದನ್ನು. ಪಿಸ್ ಬಂದೈತೆ ಮೇಲೆ ಹಾರೋದು. ನಿಮಗೆ ಸೈನ್ಸ್ ಬಗ್ಗೆ ಇಂಟ್ರೆಸ್ಟ್ ಇದೆಯಾ? ಈಗ ಸೈನ್ಸ್ ಬಗ್ಗೆನೂ ಇಂಟ್ರೆಸ್ಟ್ ಐತೆ, ಮ್ಯಾಥ್ಸ್ ಬಗ್ಗೆನೂ ಐತೆ. ಬಳಿಕ ಹೋಗ್ಬಿಡ ನಡಿ ಫಸ್ಟು. 4,000 ರೂಪಾಯಿ ಬೇಡ, ಬರ್ತಿಲ್ಲ. ನೋಡೋದು ಬೇಡ ಅಂತೆ ಮತ್ತೆ. ಅದು ನಿಮಗೆ ಅದ್ರ ಮೇಲೆ, ಆ ಸಬ್ಜೆಕ್ಟ್ ಮೇಲೆ ಇಂಟ್ರೆಸ್ಟ್ ಇದ್ದರೆ ಹೋಗ್ಬೇಕು, ಇಲ್ಲಾಂದರೆ ಸಂಬಂಧನೇ ಇಲ್ಲ. ಇದು ಅಯ್ಯೋ ಏನ್ರಿ ಹಿಂಗೆ ಬಿಡ್ತಾ ಇರ ಇವತ್ತು. ಚಾರ್ಜಿಂಗ್ ಇರ್ತಿರಲಿಲ್ಲ ದಿನ, ಅದಕ್ಕೆ ಚಾರ್ಜಿಂಗ್ ಕೊಡ್ತಾನೆ. ಇವತ್ತು ಬೆಳಗ್ಗೆಯಿಂದ ನೀರು ಕುಡಿಯೋಕ್ಕೆ ಗ್ಲಾಸ್ ಪೇ ಮಾಡ್ಕೊಬೇಕಾಗಿತ್ತು. ರಾಬರ್ಟ್ ನೋಡ ನಮ್ಮ ಹತ್ರ ಬಾಟ್ಲ್ ಐತೆ, ಅದಕ್ಕೆ ನೋಡ್ದಾ ನಾವು ಗ್ಲಾಸ್ನ ಅಲ್ಲಿ ಕಾಸು ಕೊಟ್ಟು ತಗೊಂಡು ಇಲ್ಲಿ ಬಂದು ನೀರು ಹಿಡ್ಕೋಬೇಕಂತೆ. ನಮ್ಮವರು ಬೆಂಗಳೂರ್ದು, ನಾವು ಇಂಡಿಯನ್ಸ್ ಗೊತ್ತಲ್ಲ. ಕೋಲ್ಡ್ ವಾಟರ್ ಕಾಂಪ್ಲಿಮೆಂಟ್ರಿ ಅಂತ ಹಾಕೋರೆ. ನಾವೇನು ಬಿಟ್ಟಿಗೆ ಕುಡ್ದಿಲ್ಲ, ಕುಡೀರಿ, ಅವರೇ ಕಾಂಪ್ಲಿಮೆಂಟ್ರಿ ಅಂತೇಳಿ. ಒಂದು ಪ್ರೋಟೀನ್ ಬಾರ್ ತೊಗೊಂಡಿದ್ದೆ, ಇನ್ನೊಂದು ಓಪನ್ ಮಾಡಿದೆ. ಸ್ವಲ್ಪ ಪ್ರೈಸ್ ಜಾಸ್ತಿ ಇತ್ತು, ಅದಕ್ಕೆ ಹೆಂಗೆ ಮ್ಯಾನೇಜ್ ಮಾಡೋದು ಅಂತ ಯೋಚನೆ ಮಾಡಿದೆ. ಎಲ್ರಿಗೂ ಒಂದು ಸ್ವಲ್ಪ ಕೊಟ್ಬಿಡಿ, ಇವಾಗ ಶೇರಿಂಗ್ ಅಂತ ಡಿಸೈಡ್ ಮಾಡಿದ್ದೀನಿ. ಮಂಜ ಪಾಪ 1 ಬೈಟ್ ಕೊಟ್ಟೆ. ಜಾಸ್ತಿ ಅವರೇ ತಿಂದಿರೋದು. ಹಾಂ, ಫೆರಾರಿ ರೆಂಟ್ ಮಾಡ್ಕೊಡೋ 40,000 ರೂಪಾಯಿ ನಿಮ್ಮ ಅಪ್ಪಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ರೆಂಟ್ ಮಾಡ್ಕೊಂಡು ನೋಡ್ಸಕ್ಕೆ ಹೋಗುವ ಅಷ್ಟೇ. ಅವ್ನು ರೆಂಟ್ ಕಟ್ಕೊಂಡು ಮನೆ ಬೇರೆ ಕಡೆ ಇರ್ಬೇಕಾಯ್ತದೆ. ಎಷ್ಟು 1 ಅವರಾ? ಈ ವ್ಲಾಗಲ್ಲ ಇದು ಹಾಕಲ್ಲಪ್ಪ. ನಾನು ಹೇಳಿದೆ ನಿಮ್ಮ ಅಪ್ಪಂಗೆ ಹೇಳು ಅಂತ. ನೀವು ಕಾಸಿಸ್ಕೊ, ಅವ್ನು ಯಾವನು ಹೇಳ್ಕೊಡ್ತಾರೆ ನಮ್ಮಪ್ಪ. ಇದು ಇವ್ರ ಹಿಂದೆ ನೀಟಾಗಿ ಹೇಳ್ಕೊಟ್ಟಿರ್ತಾರೆ, ಆ ಥರ ಮಾಡಪ್ಪ. ಮೆಟ್ರೋ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಮೆಟ್ರೋ ತೊಗೊಂಡು ಯುನೈಟೆಡ್ ಅರಬ್ ಮಾಲ್ ಆಫ್ ಎಮಿರೇಟ್ಸ್ಗೆ ಹೋಗಿ. ನೀವು ಆ ಕಡೆ ತಿರುಗಿಕೊಂಡ್ರು ಸುಮ್ಮನೆ ಮುಂದೆ ಮಾಡ್ಕೊಂಡು. ಹಾಂ, ಹಂಗೆ ನಾನು ಕಡೆ ಟರ್ನ್ ಏನು ನಿನ್ನವು ಹೇಳು. ನಂದು ಏನಿಲ್ಲಪ್ಪ, ಅದೇನೋ ಸೈಕಲ್ ಅಂದ್ರಲ್ಲ. ಹಾಂ, ಈಗಲೇ ಒಂದು ಕಾಲು ಎತ್ತಿದ್ದೀರಾ, ಇನ್ನೊಂದು ಕಾಲು ಎತ್ತಿಲ್ಲೇ ಇರೋಣ. ಇನ್ಸೂರೆನ್ಸ್ ಮಾಡಿಸಿದ್ರೆ ಕರೆಕ್ಟಾಗಿ ನನಗೆ ಸೈಕಲ್ ಬಂದು ತಳ ತಗೊಬಿಡೋದು. ಅಲ್ಲ, ಹಂಗೆ ಮಾಡ್ಬಿಡ್ರಿಲ್ಲ ಅಂದರೆ ಒಂದು ಇತ್ತಾಗ್ಬಿಡಿ ತಳಗಡಿ. ಅವಳು ರೆಕಾರ್ಡೇ ಮಾಡ್ತಾ ಇರಲಿಲ್ಲ, ಮೆಂಟ್ಲು ಆಯನ್ಲು. ಹೌದಾ, ಖುಷಿಯಾಗಿರ್ತಾರೆ ಅವಳು. ನಿನಗೆ ಮಂಜು ಆಯಂದಿದ್ದು ಹಂಗೆ ಯಾರಂತಾರೆ ಕೈ ನೋಡಿದ್ರ ನಿಮಗೆ ಸ್ಟ್ರೀಟ್ ಅಂತ ತೋರ್ಸಕ್ಕಿದ್ದು, ನೀವು ಸ್ಲೋ ಮೋಷನ್ ಮಾಡಿದ್ರೆ ಹೋಗ್ಬೇಕಾಗಿದೆ. ಅದು ಕ್ಯಾನ್ಸಲ್. Hello, can you check the balance? 5 dirhams. 5 dirhams. Okay, can I go to Emirates Mall? Minimum to enter is 7.5, sir. 7 which- dirham 50 pence. Okay, how much do I need to go to the Mall of From Emirates? here minimum 50, sir. In the machines minimum 20. We charge. I can get it there. Yes, sir. Do we have a group ticket for all of us? No? Okay, we need one side ticket for all of us. Yeah.
ಒನ್ ಸೈಡ್ ಟಿಕೆಟ್. ನಿಮ್ಗೆ ಫ್ರೆಂಡ್ಸ್ ಅಂದರೆ ಫ್ರೆಂಡ್ಸು ಒಟ್ಟಿಗೆ ಮಕ್ಕಳು ಥರ ಆದಿ ಜ್ಯೋತಿ ಬನ್ಯೋ ಹಿಂಗೆ ಇಟ್ಕೊಂಡು ಸುಮ್ಮನೆ ಹೋಯ್ತಾ ಇರ್ಬೇಕು ನಾವೀಗ ಆ ಥರ ಪರಿಸ್ಥಿತಿ. ನಾಳೆ ಮಾಡೋಣ ಎಲ್ಲರೂ. Expo 2020. The next station is Equity. ಕಾಣಲ್ಲ. ಹೇಗಿದೆ ನಿಮ್ಮ ಮೆಟ್ರೋ ಎಕ್ಸ್ಪೀರಿಯನ್ಸ್? It's very good. So far, going incredibly well. I believe my friends are also enjoying their first time in Dubai. Ferrari Maserati. We are just taking a glance of Palm Cement. Archnam Kukumam. We are just taking a glance of. Our friends got a Ferrari to see. That's wonderful. ಹೇಳು. ಹೆಲ್ತ್ ಮೈ ಹೆಲ್ ಯಾ ಅಷ್ಟೇ ಗೊತ್ತಿರೋದು. ಅಯ್ಯೋ ಯಾವ್ದಣ್ಣ ರೆಡಿ ಮಾಡ್ಕೊ. ಏನು ಗುರು ಇದೆಯೋ. ಮಾಲ್ ಆಫ್ ಎಮಿರೇಟ್ಸಲ್ಲಿ ಚಂದನ್ಗೆ ಫೋನ್ ನೋಡ್ತಾ ಇದ್ದೀವಿ. ಒಂದು 20-25 ಸಾವಿರ ಸೇವ್ ಆದರೆ ಅಟ್ಲೀಸ್ಟ್ ಒಂದು ತಗೋತೀನಿ ಅಂತ ಹೇಳ್ತಾನೆ 17 ಪ್ರೋನ. ಇಲ್ಲಿ ಆಲ್ಮೋಸ್ಟ್ ಒಂದು 16-20 ಸಾವಿರಕ್ಕೆ ಓಕೆ, ಇನ್ನೂ ಜಾಸ್ತಿ ಉಳಿಸ್ಬೋದಾ ಅಂತ ಜಾಸ್ತಿ ಅಂಗಡಿಗಳನ್ನ ಹುಡುಕ್ತಾ ಇದ್ದೀವಿ ನೋಡಿ ಎಲ್ಲ. ಸೊ ಇಲ್ಲೆಲ್ಲೋ ಇದೆ ಆ್ಯಪಲ್ ಸ್ಟೋರ್ ಒಂದು ಕೇಳೋಣ ಅಂದ್ಕೊಂಡ್ವಿ. ಬೇರೆ ರೀಸೇಲರಲ್ಲೆಲ್ಲ ಕೇಳಿದ್ದೀವಿ, ಬಟ್ ಇನ್ನೊಂದು ಆ್ಯಪಲ್ ಸ್ಟೋರಲ್ಲೇ ಕೇಳ್ಬಿಡೋಣ. ಸೊ ಅದಾದಮೇಲೆ ಅವನು ಫೈನಲ್ ಡಿಸಿಷನ್ ತೊಗೊಂಡು ಒಂದು ಫೋನ್ ತಗೊಬಿಡ್ತಾನೆ. ಸೊ ಅದೇ ಸರ್ಕಸ್ ನಡೀತಾ ಇದೆ ಈಗ. ಮಾಲ್ ಆಫ್ ಎಮಿರೇಟ್ಸಿಗೆ ಬಂದು 4 ಗಂಟೆ 20 ನಿಮಿಷ ಆಯಿತು ಆಲ್ರೆಡಿ. ನೋಡಿ ಆ್ಯಪಲ್ ಸ್ಟೋರು ಯಾವ ಥರ ಜನ, ಇಡೀ ಮಾಲಲ್ಲಿ ಯಾವ ಅಂಗಡಿಲೂ ಇಲ್ಲ ಅಷ್ಟು ಜನ ಸಾಗರ ತುಂಬಿದೆ. ಅಲ್ಲಿಗೆ ಹೋಗ್ತಾ ಇದ್ದೀವಿ ಫೋನ್ ಚೆಕ್ ಮಾಡೋಣ ಅಂತ. ಮಾಲ್ ಆಫ್ ಎಮಿರೇಟ್ಸ್ ಹೆಂಗೈತೆ ನೋಡಿ, ಬ್ಯೂಟಿಫುಲ್. ನೋಡಿ ಜನ ನೋಡಿ, ಏನು ಇವ್ರು ಫ್ರೀಯಾಗಿ ಕೊಡೋ ಥರ ಮುಕ್ಕರ್ದು ನಿಂತವ್ರೆ. ಏನು ಸಚ್ ಎ ಬ್ಯೂಟಿಫುಲ್ ಪ್ಲೇಸ್ ಆ್ಯಪಲ್ ಶೋರೂಮ್. ಅಲ್ಲೆಲ್ಲ ಆರ್ಡ್ರ್ ಕ್ಯೂವಲ್ಲಿ ನಿಂತವ್ರು ನೋಡಿ, ಏನೋ ಫ್ರೀಯಾಗಿ ಕೊಡೋ ಥರ. ಅದು ಬಿಟ್ಟರೆ ನಮ್ಮ ಹುಡುಗರು ಇನ್ನೂ ಫೋನ್ನ ನೋಡ್ತಾನೆ ಅವರೇ. ನಾನು ಅದಕ್ಕೆ ಅವ್ರ ಹತ್ರ ಆರ್ಡ್ರ್ ಪ್ಲೇಸ್ ಮಾಡೋದು ಹೆಂಗೆ ಅಂತ ಕೇಳ್ತಾ ಇದ್ದೀನಿ. ಪ್ರೋಟೀನ್ ಬಾರ್ ನಮ್ಮ ಲೈಫ್ನ ಸೇವ್ ಮಾಡ್ತಾಯಿದೆ. ಊಟ ಮಾಡಿಲ್ಲ, ಟೈಮ್ ಆಲ್ರೆಡಿ 2 ಗಂಟೆ ಆಯಿತು. ಇವಾಗ ಇನ್ನೂ ಡೆಸರ್ಟ್ ಸಫಾರಿ ಅವರು ಪಿಕಪ್ ಮಾಡೋಕ್ಕೆ ಬರ್ತಾರೆ. ಸೊ ನಾವಿನ್ನೂ ಊಟ ಮಾಡಿಲ್ಲ ಅಲ್ಲ. ದಿಸ್ ಇಸ್ ಸೇವಿಂಗ್ ಅವರ್ ಲೈಫ್. ಎಷ್ಟು ಊಟ ಮಾಡ್ತೀವಿ ಯಾಕೋ ನಾನು ಏನು ತಗೋತಾ ಇದ್ದಾಗ ಅವನು ಏನು ಅಯ್ಯೋ ಯಾರಿಗೋ ಏನೋ ಕೊಡ್ಸಕ್ಕೆ ಬಂದ್ಬಿಟ್ಟು ನಾನು ತೊಗೊಂಡೆ. ಏರ್ಪೋರ್ಟ್ಸ್ ತೊಗೊಂಡೆ ಒಂದು ಹೊಸದು. ಏರ್ಪೋರ್ಟ್ 3 ತೆಗಿ ಎಷ್ಟೋದು. ಏರ್ಪೋರ್ಟ್ 3 ತೊಗೊಂಡೆ ಹೊಸದು. ಕಮ್ಮಿಗೆ ಸಿಕ್ತು. ಆಲ್ಮೋಸ್ಟ್ ಒಂದು 2000-3000 ರುಪೀಸ್ ಸೇವ್. ಅದರಲ್ಲಿ 1,000 ರೂಪಾಯಿ ಟ್ರಾನ್ಸಾಕ್ಷನ್ 1,000 ರೂಪಾಯಿ ಕಟ್ಟಾಯ್ತು. ಕಾರ್ಡಲ್ಲಿ ಪೇ ಮಾಡಿದ್ರೆ ಅಂದರೆ ಕ್ಯಾಶ್ ಇದೆ ಅಷ್ಟೇ. ವಿಲ್ ಗೋ. ಚಂದನ್ ಫೋನ್ ತೊಗೋತವನೆ ಆ್ಯಕ್ಚುಲಿ 17 ಪ್ರೋ. ಆಮೇಲೆ ಅದ್ರ ಜೊತೆ ಮಂಜಾ ಫೋನ್ ತೊಗೋತೀನಿ ಅಂತ ಹೇಳ್ತವನೆ. ಇನ್ನೂ ಗೊತ್ತಿಲ್ಲ ಅವ್ನ ಕಂಡೀಷನ್ಸ್ ಏನಿದೆ ಅಂತ. ಟೆನ್ಷನ್ ಆಗಿ ಕೂತವ್ ನೋಡಿ. ಎಷ್ಟು ಬೇಕಂತೆ ಸಣ್ಣ ಮರಿ ತಗೋಗುರು. ಹೇಳ್ತಾ ಇದೀನದಪ್ಪ, ಯಾರು ಸಿಗ್ತಲ್ಲ ಮಾತಾಡೋಕ್ಕೆ. ಅಲ್ಲಿ ತಗೊಳ್ಳೋಣ ಅಷ್ಟೇ. ಫೋನ್ ಕಾಸು ಕೊಡೋದು ತೊಗೊಂಬರೋದು ಅಷ್ಟೇ. ನಡಿ ಮತ್ತೆ. ಓಕೆ ಡನ್ ಡೀಲ್. ಅವ್ನಿಗೊಂದು ಫೋನ್ ತೊಗೊಂಬಂದ್ಬಿಡ್ತೀವಿ. ಐ ಥಿಂಕ್ ಯು ಹ್ಯಾವ್ ಟು ಬಿಲ್ ಇಟ್ ಸೆಪರೇಟ್. ಇರೋದು ನನಗೆ ಇವಾಗ ಟೆನ್ಷನ್ ಇರೋದು 15 Pro Max ಎಷ್ಟಕ್ಕೆ ಮಾರೋದು ಅಂತ, ಹೆಂಗೆ ರಿಕವರ್ ಮಾಡ್ಕೋಬೇಕು ಅಂತ. ಮಂಜುನಾಥ್ ಅವರ ನಿಮ್ಗೇನೋ ಟೆನ್ಷನ್ ಇದೆಯಾ? ಏನು ಟೆನ್ಷನ್ ಏನೇನಿಲ್ಲ. ಫೋನ್ ಸಿಕ್ಕರೆ ಸಾಕು. ಫೋನ್ ಸಿಗಲ್ಲ ಅಂದ್ರೆ ಟೆನ್ಷನ್ ಬೇರೆ ಏನಿಲ್ಲ. ನೈಸ್. ಇಬ್ಬರು ತೊಗೊಂಡ್ರು. ಅವನು 17 Pro, ಇವನು 17 Pro Max. ಬ್ಯೂಟಿಫುಲ್. ನಾನೊಂದು ಏರ್ಪೋರ್ಟ್ಸ್. ಸೊ ಇಲ್ಲಿಂದ ಫೋನ್ ತಗೊಂಡಾದ್ಮೇಲೆ ನಾವು ಸೀದಾ ಡೆಸರ್ಟ್ ಸಫಾರಿಗೆ ಹೋಗಬೇಕು. ಬಟ್ ಫೋನ್ ಶಾಪಿಂಗೇ ನಮ್ಗೆ ಆಲ್ಮೋಸ್ಟ್ 3 hours ಆಯಿತು. ಬಟ್ ವಂಡರ್ಫುಲ್, ಒಳ್ಳೆ ಎಕ್ಸ್ಪೀರಿಯೆನ್ಸ್. ನಾವು ಕಲ್ತ್ವಿ. ಆ್ಯಕ್ಚುಲಿ ನಾವು ನೆನ್ನೆ ಮೀನಾ ಬಜಾರ್ಗೆ ಹೋಗಿದ್ವಿ ಫೋನ್ ತೊಗೊಳಕ್ಕೆ. ಅಲ್ಲಿ ಪ್ರೈಸಸ್ ಇನ್ನೂ ಜಾಸ್ತಿ. ಆ್ಯಪಲ್ ಶೋರೂಮೇ ದುಬೈಲಿರೋದ್ರಿಂದ ನಮಗೆ ಹೊರ್ತಾಯಿತು. ಅದಾದಮೇಲೆ ಇಂಡಿಯಾಲೂ ಇದೆ, ಬಟ್ ಟ್ಯಾಕ್ಸ್ ಜಾಸ್ತಿ. ಇಲ್ಲಿ ಇವಾಗ ಇದು ತಗೊಂಡಾದ್ಮೇಲೆ ನಮಗೆ 5% ವ್ಯಾಟ್ ಹೆಂಗಿದ್ರು ವಾಪಸ್ ಕೊಡ್ಬಾರ್ದು. ಸೊ ಅಲ್ಲೊಂದು ಸ್ವಲ್ಪ ಉಳಿಯುತ್ತೆ. ಆಲ್ಮೋಸ್ಟ್ ಒಂದು 20-25 ಸಾವಿರ ರೂಪಾಯಿ ದುಡ್ಡು ಉಳಿಯುತ್ತೆ. ಸೊ ಗುಡ್ ಮೂವ್.
ಏನ್ರೋ ಇಲ್ಲೇನು ಕೈ ಕೊಟ್ಟು ಟ್ಯಾಂಕ್ಸ್ ಹೇಳೋದು ಕಂಗ್ರಾಚುಲೇಷನ್ ದೇವ್ರ ಫೋಟೋ ಮುಟ್ಟಿ ಸೇಟುಗಳು ಕೊಡ್ತಾರಲ್ಲ ಚೆನ್ನಾಗಿರ್ರಿ ಅನ್ನೋದು ಅವೆಲ್ಲ ಏನಿಲ್ಲ. ಒಳ್ಳೇದಾಗ ಆಮೇಲೆ ಬಲ್ಗೈಯಲ್ಲಿ ಕೊಡೋದು ಈ ಥರ ಸರ್ ತೊಗೊಳ್ಳಿ ಸರ್ ನಿಮ್ಮ ನಿಂತ್ಕೊಳ್ಳೋದು ಫೋನ್ ಕೊಡೋಕೆ ಈ ನಾಟಕ ಇವೆಲ್ಲ ಏನಿಲ್ಲ. ಅವನೇನೋ ಮಾಡಿದೆ ಅಂತ ಅವನಿಗೆ ಗೊತ್ತಿಲ್ಲ, ನೀನೇನೋ ತಗೊಂಡೆ ಅಂತ ನಿಂಗೆ ಗೊತ್ತಿಲ್ಲ, ಅನ್ನೋದು ಅವ್ನ ಮಕ್ಕಳ ಎಕ್ಸ್ಪ್ರೆಷನ್ ಹೋಗೋ ನೀವು ಇಷ್ಟೊಂದು ಕಾಸು ಕೊಟ್ರೆ ಏನೂ ಇಲ್ಲ. ಬೇಕಾದ್ರೆ ತಗೋತಾರೆ, ಇಲ್ಲ ಆಚೆ ನಡೀರಿ. ಅವೆಲ್ಲ ನಡಿ ಕೊಡು ನಂದ ಅದು ಹಾಂ ನಿಂದೆ ಮಾಡ್ಬಿಡು. ಟ್ರಾನ್ಸ್ಫರ್ ಡೇಟಾ ಟ್ರಾನ್ಸ್ಫರ್ ಎಲ್ಲ ಯಾರು ಮಾಡಿ ಇವ್ರು ನಿನ್ನ ಫೋನಲ್ಲೇ ನೀನು ಕನೆಕ್ಟ್ ಮಾಡಿದ್ರೆ 2 ಸೆಕೆಂಡ್ಗೆ ಆಗುತ್ತೆ, ಅದೇ ಆಗುತ್ತೆ. ಮೋಸ್ಟ್ಲಿ ಫೇಲ್ ಆಗುತ್ತೆ. ಕಂಗ್ರ್ಯಾಚುಲೇಷನ್ಸ್ ಬ್ರದರ್. ಇವೆಲ್ಲ ಅವ್ರೇನು ಮಾಡ್ತಾ ಇಲ್ಲ. ಅದಕ್ಕೆ ನಾನು ದೇವ್ರ ಹತ್ರ ಇಟ್ಬಿಟ್ಟು ಕೊಡ್ತೀನಿ ಕುಡಿ ಫೋನ್ನ. ಬಟ್ಲಿ ಎಲ್ಲ ಕಣಾದ್ರು ಎಕ್ಸಾಂಪಲ್ ಹೇಳೋದು ಮುಖದಲ್ಲಿ ರಿಯಾಕ್ಷನ್ ತೋರಿಸ್ತಾ ಇಲ್ಲ, ನಾನು ದೊಡ್ಡ ತಗಂತ ಅವ್ರೆ ಅನ್ನೋದು ಮ್ಯಾಟ್ರೇ ಇಲ್ಲ. ಎಡದಾಗ ಇಲ್ಲೇ ಕೊಟ್ಬಿಟ್ರಲ್ಲಿ ನಮ್ ಏಮಂತ ಆಗಿದ್ರೆ ಸೀರಿಯಸ್ ಈಸ್ಕಂತಾನೆ ಅಲ್ಲಿ ಫೋನೇ ಭಾಳ ಇಷ್ಟಕ್ಕೆ ಆಚಿಕೆ ಅಂತೀರ ಕೊಡ, ಇಲ್ಲಿ ದೇವ್ರ ಹತ್ರ ಇಟ್ಬಿಟ್ಟು ಕೊಡ್ತೀನಿ. ಯಾವ್ದೇವ್ರ ಹತ್ರ ಲಕ್ಷ್ಮೀ ಕನ್ಫರ್ಮ್ ಆಗ್ಬಿಡ್ಲಿ. ತಡಿ ಬಂದೆ, ಅಲ್ಲಿ ನಮ್ಮ ಬಾಯ್ಸ್ಗೆ ತೋರ್ಸದ್ ಬಾ. ಯಾರೋ ಫೋನ್ ತಗೋತೀನಿ ಅಂತ ಬಂದಿದ್ದು, ತಗೊಂಡವ್ರು ಯಾರೋ ಫೋನ್ ತಗೊಂಡ್ ಬಂದ್ಬಿಟ್ರು ಅವರು. ಮಂಜ ತಗೊಂಡೇ ಬಂದ್ಬಿಟ್ಟ. ಮಾತಾಡ್ತಾರೆ, ಲಕ್ಷ ಮಾತಾಡ್ತೀವಿ, ಕಂಗ್ರ್ಯಾಚುಲೇಷನ್ಸ್ ಬ್ರದರ್. ಕೇಳೋದಿಲ್ಲ ಅಂತ ಯಾವ್ದೋ ಅದೇ ಕೂಡ తీసుಕೊಂಡ್ಬಂದಿದ್ದೀನಿ. ಸಕ್ಕದಾಯ್ತು ಕಲರ್, ಅದನ್ನು ಬ್ಯೂಟಿಫುಲ್. ಆರೆಂಜ್ ಇಲ್ಲ, ಕವರ್ ಆಗ್ತಾನೆ ಶೋ. ಏನು ಕಲರ್ ಬ್ಲೂ ಇಲ್ಲ. ಇದು ಕೂಡ ಅವನು ಕಂಗ್ರ್ಯಾಚುಲೇಷನ್ಸ್ ಬ್ರದರ್. ಅಬ್ಬಬ್ಬ ಲಾಟ್ರಿ ಅಬ್ಬಬ್ಬ ಲಾಟ್ರಿ. ಕೇಸ್ ಎಲ್ಲ ಅಲ್ಲಿ ನ್ಯಾಷನಲ್ ಮಾರ್ಕೆಟ್ ಅದಲ್ಲ, ಅಷ್ಟು ಹೋಗೋದು ಬೇಡ.